ಇನ್ನು ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ಇವತ್ತು ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಆಪ್ ನಾಯಕರ ಬಂಧನವನ್ನ ಖಂಡಿಸಿ ಕೇಜ್ರಿವಾಲ್ ಪಡೆ ಬೀದಿಗಿಳಿದು ಪ್ರತಿಭಟನೆ ಮಾಡಿದೆ. ಕೇಂದ್ರ ಸರ್ಕಾರ ಹಾಗೆ ಪ್ರಧಾನಿ ಮೋದಿ ವಿರುದ್ಧವಾಗಿ ಆಪ್ ನಾಯಕರು ಇವತ್ತು ನಿಗಿ ಅಂತ ಕೆಂಡ ಆದ್ರು. ಅತ್ತ ಪಶ್ಚಿಮ ಬಂಗಾಳದಲ್ಲಿ ಮಾತನಾಡಿರುವಂತ ಮೋದಿ ತಿರುಗೇಟು ಕೊಡೋ ಕೆಲಸ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಪ್ ನಾಯಕರ ಬಂಧನ ಖಂಡಿಸಿ ಕೇಂದ್ರದ ವಿರುದ್ಧ ಸಮರ. ಕೇಜ್ರಿವಾಲ್ ನೇತೃತ್ವದಲ್ಲಿ ಬಿಜೆಪಿ ಕಚೇರಿ ಎದುರು ಹೋರಾಟ. ಸಿಎಂ ಆಪ್ತ ಸಹಾಯಕ ಬಿಭವ್ ಕುಮಾರ್ ಬಂಧನ ಖಂಡಿಸಿ ಮೋದಿ ವಿರುದ್ಧ ಸಂಗ್ರಾಮ ಸಾರಿರುವ ಅರವಿಂದ್ ಕೇಜ್ರಿವಾಲ್ ಇವತ್ತು ತಮ್ಮ ಪಡೆಯನ್ನ ಕಟ್ಟಿಕೊಂಡು ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆಗೆ ಮುಂದಾದ್ರು. ಸೈಕಲ್ ಜಾಥಾ ಮೂಲಕ ಆಪ್ ಕಾರ್ಯಕರ್ತರು ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿಕೊಂಡೇ ಆಗಮಿಸಿದ್ರು. ಇನ್ನು ಬಿಜೆಪಿ ಕಚೇರಿ ಬಳಿ ಎಂಟ್ರಿ ಕೊಟ್ಟ ಕೇಜ್ರಿವಾಲ್ ಸೇನೆ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದ್ರು. ಕೇಜ್ರಿವಾಲ್ಗೆ ಆಪ್ನ ಸಚಿವರು, ಕಾರ್ಪೊರೇಟರ್ಗಳು ಸೇರಿದ ಹಾಗೆ ಕಾರ್ಯಕರ್ತರು ಸಾಥ್ ಕೊಟ್ರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೆಹಲಿ ಪೊಲೀಸರು 7 ಸುತ್ತಿನ ಕೋಟೆಯನ್ನೇ ಕಟ್ಟಿಕೊಂಡಿದ್ರು. ಒಬ್ಬ ಕೇಜ್ರಿವಾಲ್ನನ್ನ ಬಂಧಿಸಿದ್ರೆ 100 ಕೇಜ್ರಿವಾಲ್ಗಳು ಹುಟ್ಟುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ವಾಗ್ದಾಳಿ. ಪ್ರತಿಭಟನೆಗೂ ಮುನ್ನ ಆಪ್ ನಾಯಕರು ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಆಪ್ ಸಭೆಯಲ್ಲಿ ಮಾತನಾಡಿದ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗುಡುಗಿದ್ದಾರೆ. ನೀವು ಒಬ್ಬ ಕೇಜ್ರಿವಾಲ್ನನ್ನ ಬಂಧನ ಮಾಡಿದ್ರೆ 100 ಕೇಜ್ರಿವಾಲ್ಗಳು ಹುಟ್ಟಿಕೊಳ್ತಾರೆ ಅಂತ ಆಕ್ರೋಶ ಭರಿತವಾಗಿ ಮಾತನಾಡಿದ್ರು. ಇಷ್ಟೇ ಅಲ್ಲದೆ ಬಿಜೆಪಿ ಆಪರೇಷನ್ ಜಾಡು ಹಿಡಿದಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. प्रधानमंत्री जी को कहना चाहता हूं, आप एक नेता को गिरफ्तार करोगे, मेरी भारत माँ की कोख इतनी ज्यादा वो है कि 100 नेता पैदा होंगे इस कोख से। आप एक केजरीवाल को गिरफ्तार करोगे, 100 केजरीवाल पैदा होंगे इस देश के अंदर, 1000 केजरीवाल पैदा करेगी मेरी भारत माँ। कि आम आदमी पार्टी बीजेपी के लिए चुनौती बने, उसके लिए उन्होंने ऑपरेशन झाड़ू चालू किया है। इस ऑपरेशन झाड़ू के तहत आम आदमी पार्टी के बड़े नेताओं को गिरफ्तार किया जाएगा, गिरफ्तार किया जा रहा है। ಇನ್ನು ಸಚಿವೆ ಅತಿಶಿ ಕೂಡ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕೆಲಸಗಳಿಗೆ ಮೋದಿ ಹೆದರಿಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. देखिए, भारतीय जनता पार्टी और प्रधानमंत्री नरेंद्र मोदी जी एक एक करके आम आदमी पार्टी के सभी नेताओं को जेल में डाल रहे हैं। क्यों? क्योंकि उन्हें अरविंद केजरीवाल के काम से डर लगता है। ಭ್ರಷ್ಟಾಚಾರಿಗಳು ಜೀವನ ಪೂರ್ತಿ ಜೈಲಿನಲ್ಲೇ ಕಳೆಯುತ್ತಾರೆ, ಮೋದಿ ಕಿಡಿ. ಆಪ್ ನಾಯಕರ ಪ್ರತಿಭಟನೆಗೆ ಪರೋಕ್ಷವಾಗಿ ಕುಟುಕಿದ ಪ್ರಧಾನಿ ಮೋದಿ ಜೂನ್ 4ರ ನಂತರ ಭ್ರಷ್ಟಾಚಾರಿಗಳು ಅವರ ಜೀವನ ಪೂರ್ತಿ ಜೈಲಿನಲ್ಲೇ ಕಳೀತಾರೆ, ಇದು ನನ್ನ ಗ್ಯಾರಂಟಿ ಅಂತ ಕಿಡಿಕಾರಿದ್ದಾರೆ. मोदी आज आपको एक और गारंटी दे रहा है। 4 जून के बाद नई सरकार बनते ही ऐसे हर भ्रष्टाचारी उनकी जिंदगी जेलों में ही बीतेगी। ಸ್ವಪಕ್ಷದ ಪ್ರತಿಭಟನೆಗೆ ಸ್ವಾತಿ ಮಲಿವಾಲ್ ವ್ಯಂಗ್ಯ. ಇನ್ನು ಆಪ್ ನಾಯಕರ ಪ್ರತಿಭಟನೆ ವಿರುದ್ಧ ಸ್ವಾತಿ ಮಲಿವಾಲ್ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ. ಕಳೆದ 12 ವರ್ಷಗಳ ಹಿಂದೆ ನಿರ್ಭಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸಲು ನಾವು ಹೋರಾಟ ಮಾಡಿದ್ದೆವು. ಆದರೆ ಇಂದು ಸಿಸಿಟಿವಿ ದೃಶ್ಯಾವಳಿ ಹಾಗೂ ಮೊಬೈಲ್ ಡೇಟಾ ಡಿಲೀಟ್ ಮಾಡಿರುವ ಆರೋಪಿಯನ್ನ ಉಳಿಸಲು ಹೋರಾಟ ಮಾಡುತ್ತಿದ್ದಾರೆ. ಮನೀಶ್ ಸಿಸೋಡಿಯಾ ಇದ್ದಿದ್ರೆ ಇಂತಹ ಕೆಟ್ಟ ಸನ್ನಿವೇಶ ನನಗೆ ಎದುರಾಗ್ತಿರಲಿಲ್ಲ. ಹೀಗೆ ಸ್ವಪಕ್ಷದ ವಿರುದ್ಧ ಸ್ವಾತಿ ಮಲಿವಾಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇತ್ತ ಹಲ್ಲೆ ಪ್ರಕರಣವನ್ನ ದೆಹಲಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇವತ್ತು ದೆಹಲಿ ಸಿಎಂ ನಿವಾಸಕ್ಕೆ ಆಗಮಿಸಿದ ಪೊಲೀಸರು ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಗಳನ್ನು ವಶಪಡಿಸಿಕೊಂಡು ತನಿಖೆಗೆ ಇಳಿದಿದ್ದಾರೆ. ಹರೀಶ್, ಟಿವಿ9 ನವದೆಹಲಿ.